ಈ ವರ್ಷ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾ ಇದೆ ಕರ್ನಾಟಕದಲ್ಲಿ. ವಿಡಿಯೋವನ್ನು ಮಿಸ್ ಮಾಡಲೇಬೇಡಿ, ಯಾಕಂದರೆ ಹಲವಾರು ವಿದ್ಯಾರ್ಥಿಗಳು ಅಫಿಡೇವಿಟ್ ರಿಲೇಟೆಡ್ ಸಾಕಷ್ಟು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಅಣ್ಣ ನಾವು ಅಫಿಡೇವಿಟ್ ಒಂದು ಮಾಡಿಸ್ಬೇಕು, ಅಫಿಡೇವಿಟ್ 2 ಮಾಡಿಸ್ಬೇಕು, ಮತ್ತು ಯಾವ ರೀತಿ ಮಾಡಿಸೋದು ಅನ್ನೋದ್ರ ಬಗ್ಗೆ. ಯಾರೆಲ್ಲ ಪೇರೆಂಟ್ಸ್ಗಳಿಗೆ ಕೃಷಿಯಿಂದ ಮಾತ್ರ ಆದಾಯ ಬರ್ತಾ ಇದೆ, ಕೃಷಿ ಒಂದು ಆದಾಯದ ಮೂಲವಾಗಿದೆ, ಅಂಥವರು ಅಫಿಡೇವಿಟ್ 1 ಮಾಡಿಸ್ಬೇಕಾಗ್ತದೆ. ಮತ್ತು ಯಾರೆಲ್ಲ ಪೇರೆಂಟ್ಸ್ಗಳಿಗೆ ಕೃಷಿ ಬಿಟ್ಟು ಈಗ ಬಿಸ್ನೆಸ್ ಆಗ್ಬೋದು, ತಂದೆ ತಾಯಿಗಳೇನಾದರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದೆ ಅಂತ ಸಂದರ್ಭದಲ್ಲಿ ಅವರು ಅಫಿಡೇವಿಟ್ 2 ಮಾಡಿಸ್ಬೇಕಾಗ್ತದೆ. ಮತ್ತು ಮೇಯ್ನ್ ಏನಂದರೆ ಕೃಷಿಯಿಂದ ಬರ್ತಕ್ಕಂಥ ಆದಾಯ ನಮಗೆ ಬೇರೆ ಮೂಲಗಳಿಂದ ಜಾಸ್ತಿ ಇದೆ ಅಂತ ತೋರಿಸ್ಬೇಕಾಗ್ತದೆ. ಇದು ಇಂಪಾರ್ಟೆಂಟ್ ಪಾಯಿಂಟು. ಮತ್ತು ಹಲವಾರು ಸ್ಟೂಡೆಂಟ್ಸ್ಗಳು ಅಣ್ಣ ಯಾವ ರೀತಿ ಮಾಡಿಸ್ಬೇಕು ಅಫಿಡೇವಿಟ್ಟು, ಎಲ್ಲಿಗೆ ಹೋಗಬೇಕು, ಲಾಯರ್ ಹತ್ರ ಹೋಗಬೇಕು, ತಹಸೀಲ್ದಾರ್ ಆಫೀಸ್ ಹತ್ರ ಹೋಗಬೇಕು, ಕೋರ್ಟ್ ಹತ್ರ ಹೋಗಬೇಕು, ಇದ್ರ ಬಗ್ಗೆ ಹಲವಾರು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಯೂಶ್ವಲಿ ಏನಾಗ್ತದೆ ಅಂದರೆ ತಾಲೂಕು ಆಫೀಸ್ಗಳು ಏನಿರ್ತವೆ, ತಾಲೂಕು ಆಫೀಸ್ ಹತ್ರ ಲಾಯರ್ಸ್ಗಳು ನೋಟ್ರಿ ಮಾಡಲಿಕ್ಕೆ ಅಂತ ಇರ್ತಾರೆ. ಅವ್ರ ಹತ್ರ ಹೋಗಿ ನೀವು ಒಂದು 100 ರೂಪೀಸ್ ಬಾಂಡ್ ಪೇಪರ್ ತೆಗೆದುಕೊಂಡು ಮತ್ತು ಅಫಿಡೇವಿಟ್ ಫಾರ್ಮೆಟನ್ನು ಏನು ಕೃಷಿ ವಿಶ್ವವಿದ್ಯಾಲಯ ರಿಲೀಸ್ ಮಾಡಿದ್ದಾರೆ ಅದನ್ನು ನಾನು ಈ ವಿಡಿಯೋ ಆದ ನಂತರ ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತೇವೆ. ಏನು ಅಫಿಡೇವಿಟ್ ಫಾರ್ಮೆಟನ್ನು ನೋಡ್ಕೊಂಡು ಟೈಪ್ ಮಾಡಿಸಿ ನೀವು 100 ರೂಪೀಸ್ ಬಾಂಡ್ ಪೇಪರ್ ತೆಗೆದುಕೊಂಡು ಒಂದು ಅಫಿಡೇವಿಟ್ ಮಾಡಿಸಿ. ಅದರಲ್ಲಿ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಯಾರು ಕೊಡಬೇಕು ಅಂತ ನಿಮಗೆ ಸ್ಪಷ್ಟತೆ ಇರಬೇಕಾಗ್ತದೆ. ಫಸ್ಟ್ ಪಾರ್ಟಿ ಬಂದುಬಿಟ್ಟು ಸ್ಟೂಡೆಂಟ್ ನೇಮು, ಯಾವ ಸ್ಟೂಡೆಂಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾ ಇದ್ದಾರೆ ಅಂಥ ಸ್ಟೂಡೆಂಟ್ ನೇಮನ್ನು ಕೊಡಿ. ಸೆಕೆಂಡ್ ಪಾರ್ಟಿ ಯಾವುದಂದರೆ ಯಾವ ನೀವು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾ ಇದ್ದೀರಾ ಸೆಂಟರು, ಆ ಸೆಂಟರ್ ಯಾವ ಕೃಷಿ ವಿಶ್ವವಿದ್ಯಾಲಯ ಅಂಡರ್ ಬರ್ತಾರೆ ಅನ್ನೋ ಆ ಯೂನಿವರ್ಸಿಟಿ ಹೆಸರನ್ನು ನೀವು ಸೆಕೆಂಡ್ ಪಾರ್ಟಿಯಾಗಿ ಕೊಡಬೇಕಾಗ್ತದೆ. ಇಷ್ಟಂತೂ ಸ್ಪಷ್ಟವಾಗಿದೆ. ಮತ್ತು ನಿಮಗೇನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡು ಕೋಚಿಂಗ್ ಬೇಕಾದಂಥ ಸಂದರ್ಭದಲ್ಲಿ ನಮ್ಮ ವಿಕಸಿತ್ 47 ಅಕಾಡೆಮಿ ವತಿಯಿಂದ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಆಫ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಆನ್ಲೈನ್ ಕ್ಲಾಸ್ಗಳು ಕೂಡ ಆಲ್ರೆಡಿ ಶುರುವಾಗಿದ್ದಾವೆ. ಮತ್ತು ನಮ್ಮ ವೆಬ್ಸೈಟಲ್ಲಿ ನಿಮಗೆ 50 ಮಾರ್ಕ್ ಟೆಸ್ಟ್ಗಳು ಮತ್ತು ಸ್ಟಡಿ ಮೆಟೀರಿಯಲ್ಸ್ಗಳು ಮತ್ತು ದೇಶದ ಪ್ರತಿಷ್ಠಿತ ಕೃಷಿ ವಿಶ್ವವಿದ್ಯಾಲಯ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಂದ ನಾವು ತರಗತಿಗಳನ್ನು ಮಾಡಿಸ್ತಾ ಇದ್ದೇವೆ. ಈ ಕೂಡಲೇ ನಮ್ಮ ವಿಕಸಿತ್ 47 ಅಕಾಡೆಮಿ ಜೊತೆ ಜಾಯ್ನ್ ಆಗಿ ನಿಮ್ಮ ಭವಿಷ್ಯದ ಒಂದು ಭದ್ರ ಬುನಾದಿ ಆಗ್ತಕ್ಕಂಥ ಕಾಲೇಜಿಗೆ ನೀವು ಸೇರ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ವಿಕಸಿತ್ 47 ಅಕಾಡೆಮಿ ಮುಖಾಂತರ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.